ಏನು ನ್ಯಾಯಬೆಲೆ ಅಂಗಡಿ ಸುಬ್ಬಯ್ಯ ಶೆಟ್ರೆ? ಕುರ್ಚಿ తీసుకురా. ಹೇಗಿದ್ದೀರಾ? ನೋಡಂಡ మీ ಕೃಪ ಇಂಕ ಸಾಯ್ಲಿಲ್ಲ. ನೀವು ಸಾಯ್ಬೇಡಿ. ನೀವು ಸತ್ರೆ ನಿಮ್ ಭೂತ ಜಾಗದಲ್ಲಿ ಒಂದ್ ಗರಿಕೆ ಹುಲ್ ಕೂಡ ಬೆಳೆಯೋದಿಲ್ಲ. ನೀವು ಚೆನ್ನಾಗಿರ್ಬೇಕು. మీ దయ ఏం కావాలా? ಏನಿಲ್ಲ, 1-2 ಕೆಜಿ ಅಕ್ಕಿ, 1-2 ಕೆಜಿ ಬೇಳೆ. అక్కి అక్కి స్టాక్ లేదు, నువ్వు బోర్డులో రాసింది ನೋಡ್ಲೇದಾ? ರೀ ಶೆಟ್ರೆ, ನಿಮ್ ಕಿಲಾಡಿ ಬುದ್ಧಿ ಎಲ್ಲ ತೋರಿಸ್ಬೇಡಿ. ಬೇಗ 2 ಕೆಜಿ ಅಕ್ಕಿ ಕೊಡಿ. రమ్మ రా, కూర్చోరా. ఏం కావాలా? 10 కేజీ అక్కి ಬೇಕಾಯ್ತು. ఏమంటివి? అక్కి నేను ఎక్కడ ఉప్పు అనుకున్నట్టు అక్కి స్టాక్ లేదు. అదే మొన్న మామూలు రైతులు కొట్టిండ్రಲ್ಲ కొడి. ఓహో అదే మొన్న 10 కేజీలు అక్కి తీసుకొని అది ఇల్లే ఇర్ಲಿ ನಾಳೆ ತಗೊಂಡೋಗಿ ತಿಂತಿದ್ದಲ್ಲ ಅದ. అది వేరే పెట్టుకున్న. చిరువడ 10 కేజీలు ಬೀಸಿ పంపిరా. 10 ರೂಪಾಯಿ ಕೇಳಿ ತಗೊಳ್ಳಿ. ಏನ್ರಿ ಶೆಟ್ರೆ, ನಿಮ್ ಹಣೆಲಿರೋ ನಾಮನ ಎಲ್ರ ಮೇಲೂ ಹಾಕ್ತಾ ಇದ್ದೀರಾ? ಈಗೆಲ್ಲಿತ್ತು ಅಕ್ಕಿ? ಶೆಟ್ರೆ, ಮರ್ಯಾದಾಗ ಅಕ್ಕಿ ಕೊಡ್ತೀರಾ? ಹೊಟ್ಟೆಲಿರೋ ಚಕ್ಲಿ ಕೊಡ್ಬಿಡ, ಎಲ್ಲ ಆಚೆ ತೆಗೆದು ಬಿಡ್ಲ. ಬೇಕಾದ್ರೆ ಪಿಲ್ಲ ಏಳು ಕುಂಡಲವಾಡ 7 ಗ್ರಾಚಾರ ಬಂತಪ್ಪ. ಈ ಮೂಲಾಕೆ ನಮ್ದೊಂದೇ ಅಂಗಡಿ. మా అంగడికి అన్ని కార్లు ఇచ్చేసి మాకు మంచి పీకాట్ వచ్చేసా. ఇక్కడ స్టాక్ లేదు కదా వీళ్ళకి ఇవ్వాల. నువ్వరే చిన్నవాడ అయ్యి వారికి 2 కేజీ బ్యాళ్ళు, 2 కేజీ బీబులు ప్యాక్ చేసి. ఏం తీసుకుంటారు? కాఫీనా, టీనా? ಯಾವ್ದು ಬೇಕಾದ್ರೂ ಆಗ್ಬೋದು. అయ్యి వారికి సక్కర జాస్తి వేసి ఒక స్పెషల్ కాఫీ తీసుకుంటారు. ఎలక్షన్ వస్తా ఉంది, ఏమవుతుందో ఏమో. ಏನ್ರಿ ಆಗ್ಬೇಕು? కాదు, 2 పార్టీలు స్ట్రాంగు. ఎవరెవరు ప్రాణాలు పోతుందో, ಯಾವ ಮನೆ ಬೀಳುತ್ತೋ, ಯಾವ ಬಸ್ ಬೆಂಕಿ ಬೀಳುತ್ತೋ, ఏమవుతుందో ఏమో ಅಂತ ನೀನ ಭಯ. ನಿಮ್ಗೆ ಯಾಕ್ರಿ ಭಯ? ನಿಮ್ಗೆ ಯಾರು ಓಟ್ ಕೊಡ್ಬೇಕು ಅನ್ಸುತ್ತೋ ಅವ್ರಿಗೆ ಕೊಡಿ. మీరు ಯಾವ ಪಾರ್ಟಿ? ಕಾದು, మిమ్మల్ని ఎదరాకొని ಯಾರು బతుకోక సాధ్యవా? మీరే రాజ్యము, ఛంద శాసనము. ರೀ ಶೆಟ್ರೆ, ತೆಗೆದ್ರಲ್ಲ ಮತ್ತೆ ನಿಮ್ ಬುದ್ಧಿನ. ಅದೆಲ್ಲ ಪರ್ಸನಲ್ ಕ್ವಶನ್, ಕೇಳಬಾರ್ದು. ಶೆಟ್ರೆ, ನಮ್ಮ ಹುಡುಗನ್ಗೆ 5 ಲೀಟರ್ ಸೀಮೆಣ್ಣ ಕೊಡಿ. ಸೀಮೆ ಸುಣ್ಣ ಬೇಕಾದ್ರೆ ಇಸ್ತಾವ್. ಕಂಟ್ರೋಲೇ, ನಾನು ಇವ್ವಕೂಡದೆ, ನಾನು ಇಷ್ಟೇ ಜೈಲಿಗೆ ಹೋತಾನೆ. ಜೈಲಿಗೆ ಹೋದ್ರೆ ನಾನ್ ಜಾಮೀನ್ ಕೊಟ್ಟು ಬಿಡಿಸ್ತೇನೆ. ಜಾಮೀನ್ ಮಾತಿರ್ಲಿ, ನಮ್ಮ ಮೊಹಲ್ಲಾದಲ್ಲಿರೋ ಅಂಗಡಿ ಸಾಮಾನು ಬೇರೆ ಮೊಹಲ್ಲಾ ಹೋದ್ರೆ ಜೈಲ್ಗೆ ಆಮೇಲೆ ಹೋಗ್ತೀರಾ. ಮೊದಲು ನಾನು ನಿಮ್ ಚಮಡ ಸುಲ್ದಾಕ್ತೀನಿ. ಕ್ಯಾಂಪೆ ఏడుకుండలవాడ, నన్ను ల్యాండ్ రైట్లు పరీక్ష చేస్తావు, నన్ను ఇట్లు కొల్తావు. మీరా తాగండి, కుడియండి. ಇನ್ನೇನ್ ಕುಡಿಯಲ್ಲ. ಶೆಟ್ರೆ, ಇನ್ನು 10 ನಿಮಿಷದಲ್ಲಿ ಸೀಮೆಣ್ಣೆ ಕೊಡದೆ ಹೋದ್ರೆ ಏನಾಗತ್ ಗೊತ್ತಾ? ಅರೆ ಬಾಯ್ಲೆ. ಏನ್ ಗುರು? రేపయ్య రామా అన్నావు. ఏం చెప్పా? ఏం చెప్పనమ్మా? చెప్పమ్మా. వల్ల మామ చెప్పురా. చెప్పేస్తాను. 10 ನಿಮಿಷದಲ್ಲಿ ನೀನ್ ಸೀಮೆಣ್ಣೆ ಕೊಡದೆ ಹೋದ್ರೆ ನಿನ್ನ ಹಣ ಇಲ್ಲಿ ಬೀಳುತ್ತೆ. ಅದನ್ನ ಎತ್ತಾಗೋಕ್ ಚಟ್ಟ ಬೇಕಲ್ಲ, ಅದನ್ನ ತಯಾರು ಮಾಡ್ಕೊಂಡ್ ಬರಕ್ ಹೋಗಿದ್ದಾರೆ. ಚಟ್ಟ ನನಗೆ ಚಿಲ್ವಾಡ 10 ಲೀಟರ್ ಸೀಮೆಣ್ಣೆ ಪಟ್ಕೊಂಡು తీసుకోపో. ಏ ಚಕ್ಕ, ನಮ್ ಗುರು ಮಾತ್ರ ಮೀರಿ ಸೀಮೆಣ್ಣೆ ತಗೊಂಡು ಹೋಗ್ತಾ ಇದ್ದಾನೆ ನೋಡು. ಇಲ್ಲೇ ನಮ್ ಟ್ರೀಟ್ಮೆಂಟ್ ಶುರುವಾಗುತ್ತೆ. ಮೈಕೈ ನೋವಾಗುತ್ತೆ. ಬಿಸ್ನೀರ್ ಕಾಸ್ಕೊಂಡು ಸ್ನಾನ ಮಾಡೋಕ್ ಬಿಡ್ವೇನೋ, ಅದಕ್ಕೆ ಸೀಮೆಣ್ಣೆ ತಗೊಂಡು ಹೋಗ್ತಿದ್ದಾನೆ ಅಲ್ವೇ ನಮ್ಮ ಅರಿ. ಮುಚ್ಚ ಬಾಯಿ.
ಯಾಕ್ರ ಸುಮ್ನೆ ಇರಕ್ಕಾಗಲ್ವಾ? ಲೋ ಜಗ್ಗ, ಏರ್ಪ್ಲೇನ್ ಮರ್ತ್ಬಿಟ್ಟ. ನನ್ನ ಮಕ್ಳ ಗುದ್ದಿದ್ರೆ ಒಬ್ಬೊಬ್ಬರ ಮುಖನೂ ಟೆಕ್ನಿಕಲರ್ ಆಗ್ಬೇಕು. ಟೆಕ್ನಿಕಲರ್ ಮಾಡ್ತೀಯನೋ? ತಲೆ ಮೇಲೆ ಸೀಮೆಣ್ಣೆ ಸುರಿದು ಬೆಂಕಿ ಇಟ್ರೆ ಚಾರ್ಕೋಲ್ ಆಗ್ತೀಯ ಮಗನೇ, ಚಾರ್ಕೋಲ್. ಹೀಗೇನೋ ಮಾಡೋದು? ಸುರ್ಕೊಳ್ಳೋ ಸೀಮೆಣ್ಣೆನ ನಾ ಬೆಂಕಿ ಕಟ್ಟಿ ಗೀರ್ಬೇಕು. ನಮ್ ಗುರು ಗೊತ್ತಾದ್ರೆ ನನ್ನ ಗುರು ಬರಕ್ ಮೊದ್ಲು ನೀನಿದ್ರಲ್ವೇನೋ? ಹಿಡ್ಕೊಂಡ್ರ ಅವನ್ನ ಕಾಂಚಾಲಿ ಮಾಡ. ತುಂಬಾ ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ. ಇಂತ ಊಟ ಮಾಡಿ ಎಷ್ಟು ದಿವಸ ಆಗಿತ್ತು. ಒಳ್ಳೆ ರಸಕವಳ. ಅಜ್ಜಿ, ನೀವ್ ಹೀಗೆ ರುಚಿ ರುಚಿಯ ಊಟ ಹಾಕ್ತಾ ಇದ್ರೆ ನಾವೆಲ್ಲರೂ ಇಲ್ಲೇ ಟಿಕಾಣ ಹಾಕ್ಬಿಡ್ತೀವಿ. ಸದ್ಯ ಬೇಡಪ್ಪ, ಹಾಗೆಲ್ಲ ಮಾಡಬೇಡಿ. ಯಾಕಜ್ಜಿ, ನಾವಿಲ್ಲಿ ಇರ್ಬಾರ್ದಾ? ಹಾಗಲ್ಲಪ್ಪ, ನೀವೆಲ್ಲ ಇಲ್ಲೇ ಇದ್ರೆ ನಿಮ್ ಮನೇಲಿ ಗಾಬರಿ ಆಗಲ್ವಾ? ನಮ್ಮನೇನ? ನಮ್ಗೆಲ್ಲ ಮನೆ ಅಂತ ಎಲ್ಲಿದೆ ಅಜ್ಜಿ? ಮನೆ ಮಠ ಇರೋದೆಲ್ಲ ಮರ್ಯಾದಸ್ಥರಿಗೆ. ನಾವೆಲ್ಲ ಕೆಟ್ಟ ಹೆಸರು ತಗೊಂಡವ್ರು. ನಾವೇನು ಮೋಸ ಮಾಡಲ್ಲ ಅಜ್ಜಿ. ನಮ್ಮ ಕೆಲಸ ಎಲ್ಲಿವರೆಗೂ ಶಾಂತಿ ಅಹಿಂಸೆಯಿಂದನೇ ನಡೀತಿರುತ್ತೋ ಅಲ್ಲಿವರೆಗೂ ತೆಪ್ಪಿರ್ತೀವಿ. ಹಾಗೇನಾ ಮಿತಿ ಮೀರಿ ಬಂದ್ರೆ ಒಂದೇ ಒಂದು ಚಿಕ್ಕ ಲಾಡುನ ಒಯ್ ಅಂತ ಬಿಡ್ತೀವಿ. ಅಜ್ಜಿ, ಚಿಕ್ಕ ಲಾಡು ಅಂದ್ರೆ ನಿಮ್ಗೆ ಗೊತ್ತೇನ ಅಜ್ಜಿ? ಅಯ್ಯೋ ಹುಚ್ಚ, ಲಾಡು ಅಂದ್ರೆ ಗೊತ್ತಿಲ್ವಾ? ತಿರುಪತಿ ಲಾಡು ಅಲ್ಲ ಅಜ್ಜಿ. ಈ ಲಾಡುನ ಒಂದ್ ಹಾಕಿದ್ರೆ ಸಾಕಜ್ಜಿ, 10 ಜನರನ್ನ ಬಲಿ ತಗೊಳುತ್ತೆ. ಅಂದ್ರೆ ಸ್ವತಂತ್ರ ಕೇಳಿದಾಗ ಪೊಲೀಸ್ನವರು ಜನಗಳ ಮೇಲೆ ಹಾಕ್ತಾ ಇದ್ರಲ್ಲ, ಅದೇನು ಸಿಡಿಮದ್ದು, ಅದೇನಪ್ಪ? ಅದು ಸುಮ್ನೆ ಹೆದರ್ಸೋದಜ್ಜಿ. ಇಲ್ಲಿ ನೋಡು, ಇದು ಜೀವನೇ ತಗೊಂಡ್ಬಿಡುತ್ತೆ. ಅಯ್ಯೋ ಅಯ್ಯೋ, ಇದು ಅಪಾಯ ಅಲ್ವೇನಪ್ಪ? ನಿಮ್ಗೆ ಯಾಕಪ್ಪ ಇದೆಲ್ಲ? ಚೆನ್ನಾಗಿ ವಿದ್ಯೆ ಕಲ್ತು ಯಾವ್ದಾದ್ರೂ ಒಂದು ಒಳ್ಳೆ ಕೆಲ್ಸಕ್ಕೆ ಸೇರ್ಕೋಬಾರ್ದ? ನಾವಾದ್ರೂ ಹೇಗೆ ವಿದ್ಯೆ ಕಲಿಯೋದಜ್ಜಿ? ನಮ್ ಕಾಲೇಜ್ಗಳೆಲ್ಲ ವರ್ಷ ಪೂರ್ತಿ ಸತ್ಯಾಗ್ರಹ ಅಂತ ಮುಚ್ಚಿರುತ್ತೆ. ಅಪ್ಪಿತಪ್ಪಿ ತೆಗೆದ್ರೆ ಅದು ರಾಜಕೀಯ ಮೈದಾನ ಆಗುತ್ತೆ. ಆ ಕಡೆ ವಿದ್ಯೆ ಇಲ್ಲ, ಈ ಕಡೆ ಕೆಲಸ ಇಲ್ಲ. ಎರಡೂ ಇಲ್ಲದೆ ಇದ್ದಾಗ ಮನೇಲಿ ಮರ್ಯಾದೆ ಸಿಕ್ಕಲ್ಲ. ಆದ್ರೂ ನಾವು ಮಾತ್ರ ಕಳ್ಳರು ಪೊಲೀಸ್ ಸ್ಟೇಷನ್ಗೆ ಹಾಜರಿ ಹಾಕೋ ಹಾಗೆ ದಿನಕ್ಕೆ 2 ಸಾರಿ ಮನೆಗೆ ಹೋಗಿ ಮುಖ ತೋರಿಸಿ ಬರ್ತೀವಿ. ಅವ್ರು ಅಂದಿದ್ದನ್ನು ಅನ್ನಿಸ್ಕೋತೀವಿ. ಅಜ್ಜಿ, ಎಲ್ಲರೂ ನಮ್ಮನ್ನ ಕಳ್ಳರು ಅಂತಾರೆ, ಕದೀಮರು ಅಂತಾರೆ, ಪೋಲಿಗಳು ಅಂತಾರೆ, ಬೇವರ್ತಿಗಳು ಅಂತಾರೆ. ನೀನೇ ಹೇಳಜ್ಜಿ, ನಾವು ಕಳ್ಳರ ಕಾಣಿಸ್ತೀವ? ಹೌದಪ್ಪ. ನೀವು ನಮ್ಮನ್ನ ಕಳ್ಳರು ಅಂತೀರಾ? ಕಳ್ರಂದ್ರೆ ಇನ್ನೇನು? ನನ್ನ ಮನಸ್ಸನ್ನೇ ಕದ್ದಿರೋ ಕಳ್ರು, ನನ್ನ ಹೃದಯನೇ ಗೆದ್ದಿರೋ ಡಕಾಯಿತರಪ್ಪ. ಅಜ್ಜಿ, ನಿನ್ ಮನುಷ್ಯಲ್ಲ, ನಮ್ ಪಾಲಿನ ದೇವತೆ. ಅಜ್ಜಿ, ಡಕಾಯಿತ್ರನ ನೀವು ನೋಡಿದಿರಾ ಅಜ್ಜಿ? ಹೂನಪ್ಪ, ನೋಡಿದ್ದೀನಿ. ನಮ್ಮ ಹಳ್ಳಿಲೇ, ನಮ್ಮ ಮನೇಲೆ ಹೀಗೆ ಕೈ ತುತ್ತು ಹಾಕಿದ್ದೀನಿ. ಅವ್ರದೆಂಥ ಮುಗ್ಧ ಮನಸ್ಸು, ಚಂಚಲ ಕಣ್ಣುಗಳು. ನಮ್ಮ ದೇಶಕ್ಕಾಗಿ, ಸ್ವತಂತ್ರಕ್ಕಾಗಿ ತಮ್ಮ ಪ್ರಾಣನೇ ಕೊಟ್ಟವರು. ಪಿಂಚಣಿ ಸರ್ಕಾರದವರೆಲ್ಲ ಅವ್ರನ್ನ ಡಕಾಯಿತರು ಅಂತ ಕರೀತಾ ಇದ್ರು. ಆದ್ರೆ ಅವ್ರು ನಮ್ಮ ಭಾಗಕ್ಕೆ ಧೀರರು, ವೀರರು. ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಅವ್ರ ಜ್ಞಾಪಕನೇ ಬರ್ತಾ ಇದೆ. ಅಜ್ಜಿ, ನಮಗೂ ಈ ಊರಿನ ಜಂಜಾಟ ಸಾಕಾಗೋಗ್ಬಿಟ್ಟಿದೆ. ನಡೀರಿ ಅಜ್ಜಿ, ನಾವೆಲ್ಲರೂ ನಿಮ್ ಜೊತೆ ನಿಮ್ ಹಳ್ಳಿಗೆ ಬಂದ್ಬಿಡ್ತೀವಿ. ನೀವೇ ನಮ್ ತಾಯಿ, ನಾವೆಲ್ಲರೂ ನಿಮ್ ಮಕ್ಕಳು. ಏನ, ನೀವು ನಮ್ಮ ಹಳ್ಳಿಗೆ ಬರ್ತೀರಾ? ಬರ್ತೀವಜ್ಜಿ. ನೀವೆಲ್ಲ ನಮ್ಮ ಹಳ್ಳಿಗೆ ಬರ್ತೀರಾ? ಆಯ್ತಪ್ಪ, ತುಂಬಾ ಸಂತೋಷ. ನಿಮ್ ಪಟ್ಟಣಕ್ಕಿಂತ ನಮ್ಮ ಹಳ್ಳಿ ಎಷ್ಟೋ ವಾಸಿ. ಇಲ್ಲಿ ಹಾಗೆ ಅಲ್ಲಿ ಕಪಟ ಮೋಸ ಯಾವುದೂ ಇರೋದಿಲ್ಲ. ನೋಡಿ, ಅಲ್ಲಿ ನಂದು ಅಂತ ಒಂದು ತೆಂಗಿನ ತೋಟ ಇದೆ. ಅಲ್ಲಿ ನೀವೆಲ್ಲ ಸುಖವಾಗಿರ್ಬಹುದು, ಯಾರಿಗೂ ಏನು ತೊಂದರೆ ಬರೋದಿಲ್ಲ. ಆದ್ರೆ ಅದಕ್ಕಿಂತ ಮುಂಚೆ ಈ ಮಗುಗೆ ಕಾಲ್ ಸ್ವಾಧೀನ ಬರೋ ಹಾಗೆ ಮಾಡ್ಬಿಡು. ಈ ಮಕ್ಕಳನ್ನ ಜೊತೆಲಿ ಕರ್ಕೊಂಡು ನಾವೆಲ್ಲ ಒಟ್ಟಿಗೆ ಹೊರಟೋಗೋಣ. ಓಕೆ ಅಜ್ಜಿ, ಓಕೆ. ಏನ್ರಪ್ಪ, ಹೋಗೋಣ. ತಾಯಿ ಹಿಂದೆ ಮಕ್ಕಳು ಬರ್ದೇ ಇರ್ತೀವಾ? ಖಂಡಿತ ಬರ್ತೀವಿ. ಅಜ್ಜಿಗೆ, 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 ಅಜ್ಜಿಗೆ. ನಮಸ್ಕಾರ.
ಏನಾಯ್ತಾಳ್ರೆ ಹೇಗಿದೆ ವ್ಯಾಪಾರ? ವ್ಯಾಪಾರಕ್ಕೇನು ಮಾರಾಯರೆ, ಕೈಗೆ ಬಾಯಿಗೆ ಪುರ್ಸೊತ್ತಿಲ್ಲ. ಆದ್ರೆ ಸಾಲ ಹೆಚ್ಚಾಯ್ತು. ಎಲ್ಲಿ ಹೋಗತ್ತಾಯ್ತಾಳ್ರಿ ನಿಮ್ ದುಡ್ಡು? ಬಂದೇ ಬರುತ್ತೆ. ಅಯ್ಯ, ಬರುತ್ತೆ ಬರ್ದೇ ಇದ್ರು ಚಿಂತೆ ಇಲ್ಲ ಮಾರಾಯರೆ. ಆದ್ರೆ ಪುನಃ ಸಾಲ ಕೇಳುವುದು ಬೇಡ. ಏನೋ ಉಮೇಶ? ಓ ಸುಂಡ್ರು, ಏನಮ್ಮ ಇವತ್ತು ಪೇಪರ್ ಇವತ್ತು ತರ್ಲಿಲ್ವಾ? ಇಲ್ಲ, ಓದೋದೇ ನಿಲ್ಲಿಸ್ಬಿಟ್ಟಿದ್ದೀನಿ. ವೈ ಇನ್ನೇನೋ ಮತ್ತೆ ದಿನಾ ಓದಿ ಸುದ್ದಿನೇ. ಅವನು ಇವನನ್ನು ಬೈಯೋದು, ಇವನು ಅವನನ್ನು ಬೈಯೋದು. ನಮ್ಮ ದೇಶದಲ್ಲಿ ಮಳೆ ಬೆಳೆ ಹೇಗೆ ಗ್ಯಾರಂಟಿ ಇಲ್ವೋ ಹಾಗೆ ನಮ್ಮ ಸರ್ಕಾರನೂ ಗ್ಯಾರಂಟಿ ಇಲ್ಲ. 108 ಪಕ್ಷ ಕಟ್ತಾರೆ, ಸೋಷಿಯಲಿಸಂ ಹೆಸರಿನಲ್ಲಿ ಜನಗಳು ಲೂಟಿ ಮಾಡ್ತಾ ಇದ್ದಾರೆ. ಉಮೇಶ, ಇದೆಲ್ಲ ನಿನ್ ಜ್ಞಾನಾರ್ಜನೆ ಹೇಳ್ತಾ ಇದ್ದೀನಿ, ತಿಳ್ಕೊ. ಗುರು ಆಯ್ತು, ನಿನ್ನ ಮಾತನ್ನ ಭಕ್ತಿ ಗೌರವಗಳಿಂದ ಕೇಳಿ ತಿಳ್ಕೊಳ್ತೀನಿ. ಎಲ್ಲಿ ನೀನ್ ಸ್ವಲ್ಪ ಪಾದೊಳಿ ಕೊಡ್ತೀಯ, ಬೆಂಕಿ ಡಬ್ಬಲ್ಲಿ ಹಾಕಿಟ್ಕೊತೀನಿ. ಅದಕ್ಕೂ ಮುಂಚೆ ಗುರು ಕಾಣಿಕೆ, ಸ್ಟ್ರಾಂಗ್ ಮೈಂಡ್ಗೆ ಸ್ಟ್ರಾಂಗ್ ಕಾಫಿ ಹೇಳು. ಅಷ್ಟೇ ತಾನೇ ಮಾಣಿ, ನಮ್ ಸುಂದರ ಲೆಕ್ಕದಲ್ಲಿ 2 ಸ್ಪೆಷಲ್ ಕಾಫಿ. ಏಯ್, ನನ್ನ ಹೆಸರಲ್ಲಿ ಹೇಳಕ್ಕೆ ನೀನೇ ಆಗ್ಬೇಕಾ? ನಾನು ಹೇಳ್ಬೋದು. ಏ ಮಾಣಿ, 2 ಮಸಾಲೆ ಡಬಲ್ ರೋಸ್ಟ್, ಮೇಲೆ 2 ಬೆಣ್ಣೆ ಹಾಕು. ಹಾಕಪ್ಪ ಹಾಕು. ರೋಸ್ಟ್ ಆಗಿ ತಿಂದು ರೆಸ್ಟ್ ಇಲ್ಲದೆ ಊರಿಗೆ ಪೆಟ್ಟು ಕೊಟ್ಟು ಬರ್ಲಿ. ಅಪ್ಪ ಉಡುಪಿ ಕೃಷ್ಣ, ಈ ಮುಂಡೆ ಗಂಡರಿಂದ ಊರಿಗೆ ಊರೇ ನಾಶ ಆಗುವುದಲ್ಲವೋ? ಅಷ್ಟಲ್ಲದೆ ಹೇಳುವ್ರ, ಸೂಳೆ ಸೇರಿದ ಕೇರಿ ನಾಶ, ರೌಡಿ ಸೇರಿದ ರೋಡೇ ನಾಶ ಅಂತ. ಏನಾಯ್ತಾಳ್ರೆ, ಗೊಣಗ್ತಿದ್ದೀರಾ? ಏನಿಲ್ಲ ಮಾರಾಯರೆ, ನಿಮ್ಮಲ್ಲಿರುವ ಒಗ್ಗಟ್ಟು ನಮ್ಮ ಮಂತ್ರಿ ಮಂಡಲದಲ್ಲಿ ಇದ್ದಿದ್ರೆ ನಮ್ಮ ರಾಜ್ಯ ರಾಮರಾಜ್ಯ ಆಗುತ್ತಿತ್ತಲ್ಲವೋ? ನನಗಿನ್ನೂ 2 ಬೆಣ್ಣೆ ಮಸಾಲೆ. ಅಪ್ಪ ಕೊಡಪ್ಪ ಕೊಡು. ಏನು ಉಡುಪಿ ಕೃಷ್ಣ, ಇವರಮ್ಮ ಬೆಣ್ಣೆಯಲ್ಲೇ ಸಾಕಿದ ಹಾಗೆ. ನೀವು ತಿನ್ನಿ. ನೀವು ಚೆನ್ನಾಗಿದ್ದರೇನೆ ನಮ್ಮ ದೇಶ ಸುಭಿಕ್ಷ. ಈ ಬೆಣ್ಣೆಗೆ ಹೀಗೆ ತಿನ್ನುವರಲ್ಲ, ಅಪ್ಪಟ ಬೆಣ್ಣೆ ಹಾಕಿದರೆ ಇನ್ನೂ ಹೇಗೆ ಮುಕ್ಕುವರು? ಅಪ್ಪ ಉಡುಪಿ ಕೃಷ್ಣ. ನಮ್ಮ ಏರಿಯಾದಲ್ಲಿ ನಮ್ಮ ಶತ್ರು ಬಂದ ಹಾಗಿದೆ. ಸೂಳೆ ಮಗನ ಕೈ ಕತ್ತರಿಸ್ಬಿಡ್ತೀನಿ. ಅವ್ರು ಭಾಕ್ರ ನನ್ನ ಮಕ್ಕಳು, ಕೈಯಲ್ಲಿ ಬಾಂಬು ಚಾಕು ಇಟ್ಕೊಂಡೇ ಇರ್ತಾರೆ. ಏನೋ ಸಂಚು ಮಾಡಕ್ ಬಂದಿರಬೇಕು. ಬನ್ನಿ ಎಲ್ಲ ಹೋಗೋಣ. ನಡೀರೋ. ಮಸಾಲೆ ದೋಸೆ ಡಬಲ್ ರೋಸ್ಟ್ ಅಕೌಂಟ್ ಬರ್ಕೊಳ್ರಿ. ಬರೆದುಕೊಳ್ಳುವುದು ಎಲ್ಲಿ ಮಾರಾಯರೆ, ಕೊಳೆದುಕೊಳ್ಳಬೇಕು ಅಷ್ಟೇ. ಏ ಮಾಣಿ, ಅದನ್ನ ಹಾಗೆ ಒಳಗಡೆ ಇಡು. ಮತ್ತೆ ರಾತ್ರಿ ಇವರು ಬರೆದು ಉಂಟಲ್ಲೋ, ಆಗ ಅದನ್ನೇ ಬಿಸಿ ಮಾಡಿ ಕೊಡುವ. ಟ್ರಿಪಲ್ ರೋಸ್ಟ್. ಹೇ ಉಡುಪಿ ಬೀಡಿಲಿ ಬರ್ತಾವ್. ಏರಾ ಸೋಮವಾರ ಕೊಟ್ಟ ಡಬ್ಲಿ ಬಿಚ್ಕೊಲ್ಲ ಸಸ್ತಾವ ಸಾಬಲ್ಲಿ ಅಜ್ಜೆ ಹೇಳ್ತಾವಲ್ಲ. ಒಂದ್ಸರಿ ಕಡ್ಲೆ ಕಾಳು ಕೊಡಿ. ಶೇರ ಯಾರು ಕೊಡ್ತಾರೆ? ఆ కాలమంతా పాయ అయ్యా నా తల్లి. మీ కాలంలో చిన్న బెళ్ళిని తూక ಮಾಡಿ ಕೊಡ್ತಿದ್ರು. ఇప్పుడు దవస ధాన్యాలంతా తూకమే. ఇంకా 5 ವರ್ಷದಲ್ಲಿ మనుషుడు ఇంతే కేజీ ఉండాలా అని మన సర్కారం వాళ్ళు ఏమన్నా రూల్స్ చేసాగినా ಅದು ಕೂಡ ಏನ್ పెద్ద ಆಶ್ಚರ್ಯమే. ಅಷ್ಟು ದೊಡ್ಡ ದೊಡ್ಡ ವಿಷಯ ಎಲ್ಲ ನನಗೆ ತಿಳಿಯೋದಿಲ್ಲಪ್ಪ. ನಮ್ ವಿಷ್ಣು ಕಡ್ಲೆಕಾಳು ಉಸ್ಲಿ ತಿನ್ಬೇಕು ಅಂತ ಆಸೆ ಪಟ್ಟ. ఏమంటే మన విష్ణుక ಅವರಿಗೆ ಅಂದ್ರೆ ಸೇರ್ಲೇ ಇಷ್ಟ. ఏ చిన్నవాడ ఆ సేర్ తీసుకో. తీసుకోబట్టి తీసుకోవచ్చు. ಎಷ್ಟು ದುಡ್ಡು వద్దు. విష్ణు ఈ బీదిಗೆ దేవుడు ఉన్నట్ల. ಇಷ್ಟರಲ್ಲೇ ಅವನ ಹೆಸರಿನಲ್ಲಿ ಮೇಮಂತ ದೇವಾಲಯ ಕಟ್ಟಿಸ್ತಾం. ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ದುಡ್ಡು ತಗೊಂಡ್ರೆ ಇದು ಕೊಡಿ, ಇಲ್ಲ ಅಂದ್ರೆ ವಾಪಸ್ ತಗೊಳ್ಳಿ. ಅಟ್ಲయితే 5 ರೂಪಾಯಿ ಕೊಡಿ. ನೀವೆಲ್ಲ ಇಷ್ಟು ವರ್ಷ ಎಲ್ಲಿದ್ರು? ನನ್ನ ಮಗಳನ್ನ ಯಾಕೆ ಆಡ್ಲಿಲ್ಲ? ನಿಮ್ಮ ಮುದ್ದು ಮುಖಗಳನ್ನ ನೋಡ್ತಾ ಇದ್ರೆ ನಿಮ್ಮಂತ 100 ಜನ ಮಕ್ಕಳಾದ್ರೂ ನನಗೆ ಬೇಕು ಅನ್ಸುತ್ತಪ್ಪ. ಹೌದಜ್ಜಿ, ನಿಮ್ಗೆ ಕೌರವ ಕಂಡ್ರೆ ತುಂಬಾ ಪ್ರೀತಿ. ಹಾಗೆ ಹೇಳ್ಬೇಡುವ ಮರಿ. ನೀವೇ ನನ್ನ ಕೌರವರು, ನೀವೇ ನನ್ನ ಪಾಂಡವರು, ನೀವೇ ನನ್ನ ರಾಮ ಲಕ್ಷ್ಮಣ. ಅಜ್ಜಿ, ನನ್ನ ಮಾತೇನಾದ್ರು ನಡೆಯೋ ಹಾಗಿದ್ರೆ
ನಿಮಗೆ ಪದ್ಮಭೂಷಣ ಪ್ರಶಸ್ತಿ ಕೊಡಿಸ್ಬಿಡ್ತಿದ್ದೆ. ಅದ್ ಸರಿ, ನೀವೆಲ್ಲ ನನ್ನನ್ನೊಂದ್ಸಾರಿ ನಿಮ್ ಮನೆಗಳಿಗೆ ಕರ್ಕೊಂಡೋಗಿ ನಿಮ್ಮ ತಂದೆ ತಾಯಿಗಳನ್ನ ಯಾಕೆ ಪರಿಚಯ ಮಾಡ್ಕೊಡ್ಬಾರ್ದು? ಅಯ್ಯೋ, ನೀವು ನಮ್ಮ ಮನೆಗೆ ಬರ್ಬಾರ್ದು ಅಜ್ಜಿ. ನಮ್ಮ ಅಪ್ಪನಿಗೆ ಭೂಗನ್ ಮೇಲೆ ಕೋಪ. ಅದು ಅಲ್ಲದೆ ನಿಮ್ಮಂತವ್ರು ನಮ್ಮ ಮನೆಗೆ ಬರಬಾರ್ದು. ನಮ್ಮ ಮನೇಲಿ ಏನಿದೆ, ಅದಕ್ಕೆ ನಾನು ಇಲ್ಲಿರೋದು. ಅಜ್ಜಿ, ನೀನು ಯಾವಾಗ ಬೇಕಾದ್ರೂ ನನ್ನ ಮನೆಗೆ ಬರ್ಬಹುದು. ನಾನಿರೋದು ರೈಲ್ವೆ ಪ್ಲಾಟ್ಫಾರ್ಮು. ನಾನಿರೋದು ಬಸ್ ಸ್ಟ್ಯಾಂಡ್. ಅಯ್ಯೋ ಶಿವನೇ, ನಿಜವಾಗ್ಲೂ ನೀವು ಅಲ್ಲೇನ ಇರೋದು? ನಿಮಗ್ ಮನೇನೇ ಇಲ್ವಾ? ನಾವಿಬ್ರೇ ಏನಜ್ಜಿ, ನಮ್ಮ ಹಾಗೆ ಬೇಕಾದಷ್ಟು ಜನ ಇದ್ದಾರೆ. ಅಲ್ಲೇನ್ ಮಾಡ್ತೀರಪ್ಪ? ಏನ್ ಬೇಕಾದ್ರೂ ಮಾಡ್ತೀವಜ್ಜಿ. ನಾನು 5ನೇ ವಯಸ್ಸಿನಲ್ಲಿ ಚಾಕು ಮಾರ್ದೆ, 10ನೇ ವಯಸ್ಸಿನಲ್ಲಿ ತುಂಬ್ರಾಟ ಕಲ್ತೆ, 15ನೇ ವಯಸ್ಸಿನಲ್ಲಿ ಈ ಲಾಡು ಬಾಂಬ್ ಮಾಡೋದು ಕಲ್ತೆ. ಇದರಿಂದ ಜೈಲಿಗೆ ಹೋದೆ, ಮತ್ತೆ ಬಂದೆ. ಬಾಂಬು ಜೈಲು, ಬಾಂಬು ಜೈಲು, ಬಾಂಬು ಜೈಲು. ವಿಷ್ಣು, ನಿಮ್ ತಂದೆ ತುಂಬಾ ಸೀರಿಯಸ್ ಆಗಿದ್ದಾರೆ. ಏನು ಕಾಫಿ ಕ್ಲಬ್ಬಾ, ಇಸ್ಪೀಟ್ ಕ್ಲಬ್ಬಾ? ಏನು? ಏನಿಲ್ಲ, ನೀವು ಆಡಿ ಆಡಿ. ಬರುವ ಸಾಲ ತುಂಬಾ ಇರುವುದು, ಮುಂದಿನ ತಿಂಗಳು ಸಂಬಳ ತೆಗೆದುಕೊಳ್ಳೋ ಮಾಣಿ ಅಂದ್ರೆ ಕೆಲಸ ಬಿಟ್ಟು ಹೋಗುವುದಾ? ರಾಯರೇ, ನಿಮ್ಮ ಶಾಲದ ಪುಸ್ತಕ 2 ಮುಗಿದಿರುವುದು. ಹಾಯರೆ, ಮುಗಿದು ಹೋದ್ರೆ ಏನಂತೆ, ಹೊಸ ಪುಸ್ತಕ ಕೊಂಡು ಮತ್ತೆ ಬರೆಯುವುದು. ಆಯ್ತು, ಈ ಕಾಫಿ ಲೆಕ್ಕ ಮುಂದಿನ ಪುಸ್ತಕಕ್ಕೆ ನಾಂದಿ. ಹೌದು. ರಾಯರೇ, ಇನ್ನೊಂದು ವಿಷಯ, ನಿಮ್ಮನ್ನು ನೋಡಿದ್ರೆ ಈ ಕೇರಿ ಜನ ಎಲ್ಲ ಗಡಗಡ ಗಡಗಡ ಏನು ನಡುಗುರಲ್ಲ, ಯಾಕೆ? ಪ್ರಪಂಚನೇ ಹಾಗೆ ಆಯ್ತಾಳ್ರೆ. ಹೆದರಿದ್ರೆ ಹೆದರಿಸ್ತಾರೆ, ಒಂದು ಸಲ ತಿರುಗಿ ಬಿದ್ರೆ ಬಾಲ ಮುದ್ರಕೊಂಡು ಓಡೋಗ್ತಾರೆ. ಒಂದು ವೇಳೆ ನಾನೇ ನಿಮ್ಮ ಮೇಲೆ ತಿರುಗಿ ಬಿಟ್ಟರೆ? ನಿಮ್ಮ ಮೇಲಲ್ಲ, ಇವರ ಮೇಲೆ. ಆಯ್, ನಿಮ್ಮ ಮೂಳೆಯೊಂದಿಗೆ ನಿಮ್ಮ ಮಕ್ಕಳು ಚಿನ್ನಿ ದಾಂಡು ಆಡೋರು ಗೊತ್ತುಂಟೋ? ಆಡಲೆ ಆಡಲೆ. ನನ್ನ ಮೂಳೆ ಚಿನ್ನಿ ದಾಂಡು? ಉಡುಪಿ ಕೃಷ್ಣ, ಬೇಡ ಬೇಡ. ಗುರು ಗುರು ಗುರು, ನಮ್ ಜಗ್ಗು ಶಂಕರ್ ಗುಂಪ್ನವ್ರ ಕೈ ಸಿಕ್ಕಾಕೊಂಬಿಟ. ಸುಧೀರ್, ಮಾಂಸದ ಅಂಗಡಿಯಲ್ಲಿ ಕುರಿ ಮೇಕೆಗಳನ್ನು ಇದೇ ತರ ನಾವು ನೇತಾಕೋದು. ಗಿರಾಕಿಗಳು ಬಂದ್ರೆ ಏನ್ ಮಾಡ್ತಾರೆ ಹೇಳು? ಒಂದೊಂದ್ ಕಡೆಯಿಂದಾನೇ ಕುಯ್ದು ಪೀಸ್ ಪೀಸ್ ಮಾಡಿ ತಕ್ಕಡಿಗೆ ಹಾಕ್ತಾರೆ ಅಲ್ವಾ? ಲೋಕೇಶಿ, ನಮ್ ಬೀದಿ ನಾಯಿಗಳು ಬರೇ ಅವ್ರ ಮನೆ ತಂಗಳು ತಿಂದು ಬೇಜಾರು ಮಾಡ್ಕೊಂಡಿದ್ದಾರೆ ಪಾಪ. ಇವತ್ತಾದ್ರೂ ಆ ನನ್ನ ಮಕ್ಕಳಿಗೆ ಒಳ್ಳೆ ಹಸಿ ಮಾಂಸ ತಿನ್ಸೋಣ. ಪಾಪ, ಆವತ್ತು ಒಬ್ಬನ ಮೇಲೆ 10 ಜನ ಮುತ್ಕೊಂಡಾಗಿದ್ದ ಪೌರುಷ ಎಲ್ಲೋಯ್ತು ರಾಜ? ಅವನ್ನ ನೀರ್ನಲ್ಲಿ ಅದುಮ್ಕೊಂಡ ಕೇಕೆ ಹಾಕ್ತಿದ್ರಲ್ಲ, ಏನಾಯ್ತು? ತಮ್ಮಿದ್ರೆ ಕಟ್ಟು ಬಿಚ್ಚಿ ಒಬ್ಬೊಬ್ಬರಾಗೆ ಬಂದ್ರು. ಹುಚ್ಚು ನಾಯಿಗಳ ಹಚ್ಚಬೇಡಿ. ಮುಚ್ಚಲೆ, ಹೆಂಗಿದ್ರು ನಿನ್ ಗುರು ಬರೋವರೆಗೆ ಶಿಕ್ಷೆ ನೀನ್ ತಪ್ಪಿದ್ದಲ್ಲ, ಓಸಿ ತಡ್ಕೋ. ಶಂಕರ್, ಜಗ್ಗುನ್ ಬಿಟ್ಬಿಡು. ಶಂಕರ್, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಜಗ್ಗುನ್ ಬಿಟ್ಬಿಡು. ಶಂಕರ್ ಶಂಕರ್, ಅವ್ರ ಕಡೆಯವರೆಲ್ಲ ಬಂದ್ಬಿಡ್ತಾರೆ. ಅವ್ರ ಕೈನಲ್ಲಿ ಹಚ್ಚು, ದೊಣ್ಣೆ, ಚೂರಿ, ಚೈನು ಎಲ್ಲ ಇದೆ. ಶಂಕರ್, ನೀ ನಿಮ್ಮಪ್ಪನ ಮಗನೇ ಆಗಿದ್ರೆ ಹೊರಗಡೆ ಬಾ. ಹೇಳಿಯಾಗ ಒಳಗಡೆ ಯಾಕೆ ಹೊತ್ಕೊಂಡಿದ್ಯಾ? ನೋಡು, ಜಗ್ಗುಗೇನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಿಮ್ಮನ್ನ ಯಾರನ್ನು ಜೀವ ಸಹಿತ ಉಳಿಸೋದಿಲ್ಲ. ಕೊನೆ ಸಲ ಹೇಳ್ತಾ ಇದ್ದೀನಿ ಶಂಕರ್, ನೀನ್ ಹೊರಗಡೆ ಬರ್ತೀಯಾ ಇಲ್ಲ ನಾನೇ ಒಳಗಡೆ ಬರಲ್ಲ. ಶಂಕರ್, ನಿನಗೆ ಜ್ಞಾಪಕ ಇದೆಯಾ? ನಾನೊಂದ್ಸಲ ಜೈಲ್ಗೆ ಹೋಗಿ ಬರೋದಕ್ಕೆ ನೀನೇ ಕಾರಣ. ಇವತ್ತು ನಾನು ಈ ಸ್ಥಿತಿಗೆ ಬರೋದಕ್ಕೆ ನೀನೇ ಕಾರಣ. ಇನ್ನೊಂದ್ಸಲ ನಮ್ಮ ತಂಟೆಗೇನಾದ್ರೂ ಬಂದ್ರೆ ನಿನ್ನ ಕೊಂದು ಮತ್ತೆ ನಾನು ಜೈಲ್ಗೆ ಹೋಗೋದಕ್ಕೂ ತಯಾರು. ಮರ್ಯಾದೆಯಾಗಿ ಜಗ್ಗುನ್ ಬಿಟ್ಬಿಡು. ವಿಷ್ಣು, ಪಿಸ್ತೂಲು ನನ್ನ ಹತ್ರನೂ ಇದೆ. ನಿನ್ನ ಅದೃಷ್ಟ ಚೆನ್ನಾಗಿತ್ತು, ಈಗ ನನ್ನ ಹತ್ರ ಇಲ್ಲ. ಇನ್ಮೇಲೆ ಯಾವಾಗ್ಲೂ ನಿನ್ನ ಹತ್ರನೇ ಇಟ್ಕೋ, ಬೇಕಾಗತ್ತೆ.
ಬಾವಿ ನೀರೆಲ್ಲ ಹಾಳು ಮಾಡ್ಬಿಟ್ಟಲ್ಲೋ. ನಿನ್ನ ಬಾಯಿಗೆ ಜಗ್ಗಿಸಿ ಒಗ್ಗರಣೆ ಹಾಕ. ನೀರಲ್ಲಿ ಹೋಯಿತಾ? ಅಲ್ಲೇ ಇಲ್ಲವಾ? ಒಳ್ಳ ಎಂತ? ಅಲ್ಲೋ ನಿನ್ ಬಟ್ಟೆ ಹೋಗಿ ನನ್ ಬಾವಿ ನೀರಾಗ್ಬೇಕಾ? ಪಕ್ಕದಲ್ಲಿ ಒಳ ಹರಿತಿರ್ಲಿಲ್ಲ, ಅಲ್ಲ ಹೋಗ್ಕೋಬೇಕಾಯ್ತು. ಇಡೀ ಬಾವಿ ನೀರೆಲ್ಲ ಹಾಳು ಮಾಡ್ಬಿಟ್ಟಲ್ಲ. ಹೌದು, ನಿನ್ನ ಪಂಚೆ ಹೋಗಿದ್ರೆ ನೀರು ಹಾಳಾಗುವುದಿಲ್ಲ, ನನ್ನ ಪಂಚೆ ಹೋಗಿದ್ರೆ ನೀರು ಹಾಳಾಗುವುದು ಅಲ್ವಾ? ಬಾವಿ ನಂದರೆ ಬಾವಿನಿಂದ ಹೋಗಿಬಿಟ್ಟು ಸಾಯಿ ನಿಂತಲ್ವಾ ಬಾವಿ? ಹೋಗು. ಅಲ್ಲೋ ನವರಾತ್ರಿ ಮುಂಚೆನೆ ನಾರಾಗ ಹರ್ಕೊಂಡ್ಬಿಟ್ಟಿದ್ಯಲ್ಲ. ನಂತರ ನೀವು ಬುರ್ದಾಸ್ ಮಾತಾಡುವುದು. ನಿನ್ನ ಮನೆಯಲ್ಲಿ ಗಿರಳೆ ಉಂಟಲ್ಲ, ಅದು ನಿನ್ನ ಹಾಗೆ. ಇನ್ನೊಬ್ಬರಿಗೆ ಕೊಟ್ಟಿದ್ದನ್ನು ಸೇರಿಸುವುದಿಲ್ಲ. ನನ್ನ ಪಂಚೆಯಲ್ಲಿ ತಿಂದು ಕೂತಿದೆ. ಇರದೆ ನಂಜಿಲ್ಲೆ ಅಂತೀರಿ ನೀನು? ನಿನ್ಗಾಗಲೇ ಪಂಚೆ ತಡ್ಕೊಳಕ್ ದುಡ್ಡು ಎಲ್ಲಿಂದ ತರ್ಬೋದು ನಾನು? ನಮ್ಮನೇನ ಹೇಳ್ತದೆ ಮಾತಾಡ್ತೀನಿ. ನಿನ್ನ ಬಾಯಿಗೆ ಜಗ್ಗಿಸಿ ಒಗ್ಗರಣೆ ಹಾಕ. ಯಕ್ಷಗಾನ ಕಂಪನಿ ಇಲ್ಲಿಗೆ ಬಂದಾಗ ಅಲ್ಲಿ ದೋತ್ರವನ್ನು ಕೊಟ್ಟು ನನಗೆ ತಂದು ಕೊಟ್ಟೆ ಅಲ್ವಾ? ಕಳ್ಳ ಹಾಕ್ತೀನಿ ನೀನು? ಹಾಕ್ತೀನೋ? ಹರಿಶ್ಚಂದ್ರ ತೆಗೆದುಕೊಳ್ಳಿಲ್ಲ ದೋತ್ರ. ನಾನು ಮೈ ಮುಟ್ಟು ಧೈರ್ಯ ಬರ್ತಾರೆ ನಿನಗೆ. ನಾನು ಏನ್ ತಪ್ಪು ಮಾಡ್ಕೊಂಡು ಹೊಡಿತೀರಿ ಎಂತದ? ನೀನು ಮನುಷ್ಯನ? ನಿನ್ನನ್ನು ಕಾಪಾಡಲಿಕ್ಕೆ ಬಂದವ ಅವನನ್ನು ನೀರಿನಲ್ಲಿ ದುಡುವಿಯ? ನಿನ್ನ ಬಾಯಿಗೆ ಜಗ್ಗಿಸಿ ಒಗ್ಗರಣೆ ಹಾಕ. ನೀನು ಗಂಗೆಯಲ್ಲಿ ಸತ್ತಿದ್ರೆ ಪುಣ್ಯ ಬರುತ್ತಿತ್ತು. ನೀನು ಅಂತ ಪುಣ್ಯದವನಲ್ಲ, ಪಾಪದವ, ಕರ್ಮದವ, ಕಂಜೂಸು, ಜೂಜಬಿ, ಜುಗ್ಗ. ದಾನುಶೂರ ಕಾರಣನ ಹೆಸರನ್ನು ಕೆಡಸಲಿಕ್ಕೆ ಬಂದವ. ನೀನು ಕೊಳತು ಹೊಳತು ಸಾಯುತ್ತೀಯ. ಮಗನೇ ಬಾಯಿ ಬಂದ ಬೈತಾ ಇದೆಯಾ ನನಗೆ? ಬಂದೆ ಸರಿ ನೀವು ಮಾಡ್ತೀರಿ. ಆಸೆ ಕಣ್ಬಿಡ ಯಾವಲ್ಲ. ಎಲ್ಲೋ ಸುಖವಾಗಿದ್ಯಾ? ನಮ್ ಸುದ್ದಿ ಹೇಳು. ನಿನ್ನ ಸುದ್ದಿಯಲ್ಲಿ ಈ ಸುದ್ದಿ ಓದಿದ್ಯಾ? 4 ವರ್ಷಗಳ ಹಿಂದೆ ಒಂದು ರಹಸ್ಯ ಕೊಲೆಯಾಯಿತಂತೆ. ಆ ಕೇಸು ಮತ್ತೆ ಈಗ ವಿಚಾರಣೆಯಾಗಿ ಸಾಕ್ಷಿ ಆಧಾರಗಳ ಮೇಲೆ ಅಪರಾಧಿಗೆ ಮರಣದಂಡನೆ ವಿಧಿಸಲಾಗಿದೆ. ಒಟ್ಟಂತ ಒಳ್ಳೆ ಸುದ್ದಿ ಓದ್ದೆ ನೀನು. ಇದು ಹೆಚ್ಚಾಗಿ ಉಂಟು. ಅತ್ತ ಹುಲಿ ಇತ್ತು ಚಿಂತೆ ನನ್ಗೊಳ್ಳೆ ಕಾಟ ಆಯ್ತು ಒಂದ್ ಕಡೆ. ಯಾವಾಗ ಕಾಟ ಒಂದ್ ಕಡೆ ನಿನ್ ಕಾಟ ದೊಡ್ಡದಾಯ್ತಂದ್ರೆ ಮತ್ತೆ ಸುಮ್ಮನೆ ಕಾಟ ಕಾಡಿಸುವುದು. ಸುಮ್ಮನೆ ಬಿಡುವುದು ಒಳ್ಳ. ನಿನಗೆ ಯಾರಾದ್ರೂ ಮಂತ್ರವಾದಿ ಗೊತ್ತಿದ್ರೆ ಆ ದೆವ್ವಕ್ಕೊಂದು ಕಟ್ಕಾವಲ್ಲ ಅಕ್ಷಯ. ನಿನ್ನ ಬಾಯಿಗೆ ಜಗ್ಗಿಸಿ ಒಗ್ಗರಣೆ ಹಾಕ. ಈಗ ಹೋಗಿಯ ದಾರಿಗೆ ವಿಷ್ಣುವಲ್ಲಿ ಒಂದು ಜನ ಉಂಟು, ಪುತ್ತಪ್ಪ ಬ್ಯಾರೆ ಅಂತ ಹೇಳಿಕೊಂಡು ಅವ ದೊಡ್ಡ ಮಂತ್ರವಾದಿ. ಅವ ಬಂದು ಹೋಗಲಿಕ್ಕೆ 100 ರೂಪಾಯಿ ಖರ್ಚಾಗಲಿಕ್ಕುಂಟು. 100 ರೂಪಾಯಿ ಮತ್ತೆ ಮತ್ತೆ ಎಂತದು ಸುಮ್ಮನೆ? ಎಲ್ಲದಿಲ್ಲದಲ್ಲಿ ಸಾಯೋದರಿಗೆ ಕಾಟ ಬಿಡ್ಲಿಕ್ಕಿಲ್ಲ. ಒಳ್ಳ ಈಗೊಂದು 50 ಕೊಡ್ತೀನಿ, ಎಲ್ಲ ಸರಿ ಹೋದ್ಮೇಲೆ ಇನ್ನ 50 ಕೊಡ್ತೀನಿ. ಕೇಳ್ಕೊರ, ನೀ ಎಂತ ನೆನೆಸಿದೆ? ನೀನೆಂತ ಮೇಲೆ ಅದಾರ? ಮತ್ತೆ ಆಯ್ತು, ನಾನು ಕುಶಾಲ ಮಾಡೋಣ. ನಾ ತಂಗಿರೋದಷ್ಟೇ ಕಣ. ಆಯ್ತು, ಕೊಡೋದಿಲ್ಲ. ಎಲ್ಲ ಹತ್ರ 50,000 ರೂಪಾಯಿ ತೆಗೆದುಕೊಂಡು ಹಾಗೆ. ಎಂತದು ನಿಮಗೂ ಗೊತ್ತಿಟ್ಟಿದೀಯಾ? 7-8 ಗಂಟೆ ಹಾಕಿಟ್ಟಿದ್ದೆ ಕಣಯ್ಯ. ಆಯ್ತು, ನಿನ್ನ ಎಂತದು ನಾವಾಗಿ ಅವನನ್ನು ಕರೆದುಕೊಂಡು ಬಂದ್ಬಿಡ್ತಾರೆ. ಇವತ್ತು ಯಾವ ಮುಗ್ದಾಗಬೇಕು? ಲೇ ಹೊಸ ಕೈ ತೊಳೆ ನೀರ್ ತಗೊಂಬ. ನಿಮ್ಮಪ್ಪ ಕಾಯಿನ ಗಾಡಿ ತುಂಬಿಸೋಳಿಗೆ ಬೇಗ ತಿಂದು ಮುಗಿಸ್ಬಿಡ್ಬೇಕು ಕಣೋ. ತಿನ್ನು ತಿನ್ನು. ನಾನು ಹೋಗ್ಬಿಟ್ಟ ಅವೆಲ್ಲ ತಂದ ಜಗ್ಗಿಸಿ
ಹೆಂಚಿನ ಅಡಿಗೆ ಮಾಡಿ ಒಂದು ಬಿಸಿ ಆದ್ರೆ ನಿನ್ನೊಂದು ನಮಗೆ ತಲೆ ಬಿಸಿ ಎಂತದು ಒಂದು ಒಳ್ಳೆದು ಇಡ್ಲಿ ತಿಂದು ಮುಗಿಸಾಯ್ತಲ್ಲ ಮತ್ತೆಂತದು ಸಾಕು ಹೇಳು. ಯಾಕೆ ನನ್ನ ಹೆಂಡತಿ ಶ್ಯಾಮ್ಲಾ ಬದುಕಿದ್ರೆ ಅವಳು ತಿಂತಾ ಇರಲ್ವಾ? ಅವಳ ಪಾಲು ನನಗೆ ಹಾಕಿ. ಹೌದೌದು, ಶ್ಯಾಮಳೆ ಬದುಕಿದ್ರೆ ಅವಳನ್ನೇ ತಿಂದು ಬಿಡುತ್ತಿದ್ದೆ. ಪಾಪದ್ದು ಅದಕ್ಕಾಗಿ ಏನೋ ನೇಣು ಹಾಕಿ ಸಾಕ್ತಾಳ ಏನು. ಆಯ್ತಾಯ್ತು ತೆಗೆದು. ಅಮ್ಮ ಒಂದೇ ಒಂದ್ ಇಡ್ಲಿ ಹಾಕ್ತಾರೆ. ನಿಮ್ಮಪ್ಪ ಹೋಗುತ್ತೆ ಹಾಕ್ರಿ ಮಗು ತಿನ್ಲಿ. ಹೋದ್ರೆ ನಮ್ಮಪ್ಪನ ಮನೆ ಗಂಟೆ ಹೋಗೋದು. ಬಳ್ಳ ಗುಳ್ಳ ಪಿಳ್ಳ ಎಂತ ನಿನ್ನ ಮನೆ ಹೋಗುತ್ತಾ ಇದೇ ಕೈ ಹಾಕಿಬಿಟ್ಟೆ ಅಲ್ಲ. ಅದಕ್ಕೆ ಎಲ್ಲ ಹಾಕ್ಬಿಡಿ. ನಾ ಎಂತ ತಿನ್ನೊಂದು ಈಗ. ನಾನು ಇಡ್ಲಿ ತಿನ್ನುತ್ತೆ, ನೀವು ನನ್ನೇ ತಿನ್ನಿ. ಅಮ್ಮ ಬಸ್ ಸ್ಟ್ಯಾಂಡ್ ಅಂದ್ರೆ 100 ರೂಪಾಯಿ ಜಾಸ್ತಿ ಬೇಕು. ಹೋಟೆಲ್ ಬಾಕಿ ಕಟ್ಟಬೇಕು. ನಿಮ್ಮ ಅಪ್ಪನ ಕೇಳಿ ಹೋಗ. ನಾನ್ ಕೇಳಲ್ಲ, ನೀನ್ ಕೊಡ್ತೀನಿ ಇಲ್ಲೋ? ತೆಗ. ಅಯ್ಯೋ ಇಷ್ಟೊಂದು ಬೇಡ, ಈ 2 ಕೊಡಿ ಸಾಕು. ತಿನ್ನ ಮಗ, ಊರು ಸೇರುವವರೆಗೂ ಹೊಟ್ಟೆ ಬೇಡ ಬೇಡವಾ? ತಿನ್ನು ತಿನ್ನು ಮಗ. ಏನ್ ಮಾಡೋದು? ಅಯ್ಯೋ ಅಯ್ಯೋ ಅಯ್ಯೋ, ಏನು ರಮೇಶ, ಏನು ಈ ಪಾತಿ ತಿಂತಾ ಇದೀಯಾ? ಆ ಪಾತಿ ದುಡಿಬೇಕಪ್ಪ, ಅದನ್ನು ಕಲ್ತ್ಕೋಬೇಕು. ನೀವೇನ್ ಮಾಡ್ತೀರಿ? ದುಡ್ಡು ತಂದಾಗ ನಾನು ಗಟ್ಟಿ ಆಗಿರಿ, ನೀವು ಹೀಗೆ ತಿಂತಾ ಇರಿ, ನನ್ನ ಆಸ್ತಿ ಎಲ್ಲ ನಾಶ ಹೋಗುತ್ತೆ. ನಿನ್ನ ಬಾಯಿಗೆ ಜಗ್ಗಿಸಿ ಒಗ್ಗರಣೆ ಹಾಕ. ಎಂತ ಸುಮ್ಮನೆ ಬೊಬ್ಬೆ ಹಾಕುವುದು. ರಮೇಶ ಬೇಡ ಅಂತ ಹೇಳಿದ, ತಿನ್ನು ಮಗ ಅಂತ ಹೇಳಿ ನಾನೇ ತಿನ್ಲಿಕ್ಕೆ ಕೊಟ್ಟಿದ್ದು. ನಿಮ್ಮ ಅಪ್ಪನ ಮನೆ ಗಂಟೆನೂ ಹೋಗ್ಬೇಕು. ರಮೇಶ, ಕಾಲೇಜು ಅಂದ್ರೆ ಕಾಸು ದಂಡ. ನೀನ್ ಓದಿ ಡಿಗ್ರಿ ತಗೊಂಡು ಅಷ್ಟೇ ಸಂಪಾದನೆ ಮಾಡಿ ಗಟ್ಟು ಮಾಡೋ ಗಂಡಸ್ತರ ಇದೆಯಲ್ಲ ನಿನಗೆ? ರಮೇಶ್ಗೆ ಹೋಟೆಲ್ ಬಾಕಿ ಕಟ್ಟೋದಕ್ಕೆ 100 ರೂಪಾಯಿ ಬೇಕಂತೆ. 100 ರೂಪಾಯಿ ಎಷ್ಟು ಚಿಕ್ಕದಾಗ ಕಾಣುತ್ತೆ ನಿನಗೆ. ಹೋಟೆಲ್ 100 ರೂಪಾಯಿ ಏನೋ? ರಮೇಶ, ನಾನ್ ಹೇಳ್ದಾಗ ಕೇಳು. ನೀನು ತಲೆ ಓಡಿಸಿ ದುಡ್ಡು ಬಿಟ್ಬಿಡು. ಮಠದಲ್ಲಿ ಬಿಟ್ಟಿ ಊಟ ಮಾಡು, ಬೇಕಾದಷ್ಟು ಹೋದು. ದುಡ್ಡು ಅನ್ನೋ ಸುದ್ದಿ ಹತ್ತು ಬೇಡ ನನ್ನ ಹತ್ರ. ನಿನ್ ಕಾಸುಗಷ್ಟು ಬೆಂಕಿ ಹಾಕ. ಭಿಕ್ಷೆ ಹತ್ತು ಓದಿದ್ರು ಸರಿ, ಇನ್ಮೇಲೆ ನಿನ್ನ ಹತ್ರ ದುಡ್ಡು ಕೇಳಲ್ಲ. ಈ ಬುದ್ಧಿ ಮೊದಲೇ ಇದ್ರೆ ಎಷ್ಟೋ ಉಳಿತಾಯ್ತು. ಏ ರಮೇಶ ಮಗ, ಹೋಗ್ಲಿ ಬಿಡಿ ಹೊಳ್ರೆ, ನಾನ್ ತಿಂತೀನಿ. ನಾನ್ ತಿಂತೀನಪ್ಪ. ನೀನ್ ಜಾಣ. ನಿನ್ನ ಬಾಯಷ್ಟು ಜಗ್ಗಿಸಿ ಒಗ್ಗರಣೆ ಹಾಕ. ಮಗನ ಬೈತ್ಯಾ ಕಲ್ಕೂರ ಬೆಳಗಾತ ಎಂತದ ನಿನ್ನದು ಪಿರಿಪಿರಿ. ಆ ರಮೇಶ ಕಾಲೇಜಿಗೆ ಹೋಗಿ ಚಂದ ಶಾಲೆ ಕಲ್ತು ಕೆಲಸಕ್ಕೆ ಸೇರಿ ಸಂಬಳ ತರುವ ಗುಂಡು ಮಗ. ಈ ನಿನ್ನ ಪೆದ್ದ ಮಗ ಶಿವನ ಮೇಲಿರುವ ಪ್ರೀತಿ ರಮೇಶನ ಮೇಲೆ ಇಲ್ಲವಲ್ಲ, ಎಂತದದು? ಹೌದು, ಪ್ರೀತಿ ಮಾಡೋದಕ್ಕೆ ಯೋಗ್ಯತೆ ಬೇಕು. ಈಗ ನಮ್ ಶಿವ ಇದ್ದಾನೆ, ಅವ್ರ ಹೆಂಡತಿ ಶಾಮನೆ ಸತ್ತೋಗಿದ್ದಾಳೆ. ಈಗ 10 ಹುಡುಗಿ ಮದುವೆ ಮಾಡ್ಕೋತಾನೆ, ಮರು ಮಾತಾಡೋಣ. ಅದೇ ಇವರಿದಾರಲ್ಲ ಪ್ರಾರಂಭ ಸರಳಟೆ. ನೋಡ್ತಾ ಇರು, ಶಿವಾಗ ಒಂದು ಹೆಣ್ಣು ನೋಡಿ ಮದುವೆ ಮಾಡ್ತೀನೋ? ನನಗೆ ಮದ್ವೆ ಬೇಡ, ನನ್ನ ಮದ್ವೆ ಬೇಡಪ್ಪ. ಅಮ್ಮ ಅಪ್ಪ ನನ್ನ ಮದ್ವೆ ಮಾಡುತ್ತಂತೆ, ಬೇಡ ಅಂತ ಹೇಳು. ಯಾಕೋ ಯಾಕೋ ಮದುವೆ ಬೇಡ? ನಮ್ಮನೇಲಿ ಅಡಿಗೆ ಮಾಡೋದೇ ಇಷ್ಟು, ಇನ್ ಪಾಲ್ಗೆ ಅವಳು ಬೇರೆ ಬರ್ತಾಳಲ್ಲ, ಅದಕ್ಕೆ ಬೇಡ ಅಂದೆ. ಹಾಗನ್ಬಾರ್ದು. ಈ ಸಾರಿ ಶ್ಯಾಮನೆಗಿಂತ ರೂಪತಿಯಾದ ಒಳ್ಳೆ ಲಕ್ಷಣವಾದ ಹೆಣ್ಣು ನೋಡಿ ನಾನ್ ಮದುವೆ ಮಾಡ್ತೀನಿ. ಏನ್ ಪ್ರಯೋಜನ? ನಾವು ಒಬ್ಬರನ್ನೊಬ್ಬರನ್ನ ಮಾತಾಡಕ್ಕೆ ಬಿಡಲ್ಲ ನೀನು. ಹಾಕಿದ ಜಗ್ಗಿಸಿ ಒಗ್ಗರಣೆ ಹೇಳ್ದೆ ಒಳ್ಳ ಓದ ಕೆಲಸ ಸುಸೂತ್ರವಾಗಾಯ್ತು. ಯಾವ್ದಲ್ದ? ಅದೇ ನಮ್ ಶಿವನಿಗೆ ಹೆಣ್ಣು ನೋಡಕ್ ಹೋಗಿದ್ದೆ, ಒಪ್ಪಿಗೆ ಆಯ್ತು. ಶಿವನಿಗೆ ಮಾಡ್ಕೊಂಡು ನೋಡಿದ್ಯಾ? ಹೌದು. ಗೋವಿಂದ ಗೋವಿಂದ. ಯಾಕೋ? ಆಯ್ತು, ಹುಡುಗಿ ಎಂತೆಲ್ಲ ಆಸ್ತಿ ಉಂಟು, ತೋಟ ಗದ್ದೆ ಬಂಗಾರ ವರದಕ್ಷಿಣೆ ಅದು ಯಾವುದು ಇಲ್ಲ. ಎಂತದಿಲ್ಲ. ಕಡು ಬಡವಳು ಹುಟ್ಟು ಬಟ್ಟೆ ಬರ್ತಾರೆ ಸೊಸೆಯಾಗಿ ನನ್ನ ಮನೆಗೆ. ಊಟ ಬಟ್ಟೆನೆ ಬರುವುಳ? ಹೌದು. ಏನಾಯ್ತು? ನನ್ನ ಬುದ್ಧಿಗೆ ಜಗ್ಗಿಸಿ ಒಗ್ಗರಣೆ ಹಾಕಿಬಿಟ್ಟಿಯಲ್ಲೋ. ಶ್ರೀಮಂತರು ಎಲೆಕ್ಷನ್ನಿಗಾಗಿ ಬಡವರ ಕೈಕಾಲ ಕಟ್ಟಿ ಕಲೆಕ್ಷನ್ ಮಾಡಿದ ಹಾಗೆ ನಿನ್ನ ಕ್ರೂರ ದೃಷ್ಟಿ ಬಡವರ ಮೇಲೆ ಏಕೆ ಬಿತ್ತು? ಶ್ರೀಮಂತರಲ್ಲಿ ಕುರುಡಿ ಹುಚ್ಚು ಅಪಸ್ಮಾರ ಹುಡುಗಿಯರಲ್ಲಿ ಎಲ್ಲಿಲ್ಲವೋ? ಅಯ್ಯೋ ಭಟ್ಟ ನನ್ನ ಮಗನೇ, ಏನೋ ತಿಳಿದವನು ಸ್ನೇಹಿತ ವಿಷಯ ತಿಳಿದಿರ್ಲಿ ಅಂತ ಹೇಳಿದ್ರೆ ನನ್ನ ಪರಿಹಾಸಗಳು ಮಾಡ್ಕೊಂಡ್ಯಾ? ನನ್ನ ಮಗನಿಗೆ ಏನಾಗೋಯ್ತು? ಮದುವೆ ಮಾಡ್ತಿರೋ? ರಮ್ಮನಿರ ರಮ್ಮನ ಬಾಯ ಬಿಡದು ಬೊಬ್ಬೆ ಅಂತ ಹಾಕುವ ನೀನು. ಹಾ, ಇಂದು ಜೀವನ ಇದ್ದಾಗ ಹೇಳಿದ್ರೆ ಎದ್ದು ಬಂದು ಎದೆಗೆ ಒದ್ರು ಅಂತ ಹೇಳಿಕೊಂಡಂತಾಯ್ತು. ಎಂತಗಲ ಇದು ನಡೆಯಂತದು? ಏನೋ
ಇರೋ ವಿಷಯ ತಿಳಿದಿರ್ಲಿ ಅಂತ ನಾನು ಹೇಳಕ್ ಹೋದ್ರೆ ಒಳ್ಳೆ ನೀನು ದೊಣ್ಣೆ ನಾಯಕನಪ್ಪಣೆ ಅಂತೆ. ಅವಳೇನಂತಾಳೋ ನಮ್ಮ ಶಿವನಿಗೆ ಕರುಕುಲ ಮತ್ತೊಂದು ಮದುವೆ ಮಾಡ ಅಂತ ಹೇಳಿಕೊಂಡು ಒಂದು ಹುಡುಗಿನ ನಿಶ್ಚಯ ಮಾಡಿಕೊಂಡು ಬಂದಿದ್ದಾರೆ. ಯಾವಂತೆ ವರದಕ್ಷಿಣೆ ಏನ್ ಕೊಡ್ತಾರಂತೆ, ಹುಡುಗರಿಗೆ ಏನ್ ಕೊಡ್ತಾರಂತೆ, ಹುಡುಗರ ಅಮ್ಮನಿಗೆ ಏನ್ ಕೊಡ್ತಾರಂತೆ. ಎಂತದಿಲ್ಲ, ಹುಡುಗಿ ಬಡವರ ಮನೇಲಿ ಆಯ್ತಲ್ಲ, 3 ಕಾಲು ಕೊಡ್ಲಿಕ್ಕಿಲ್ಲ. ನನ್ನ ಮೇಲೆ ರೀತಿ ಹೇಳಿದ್ರಿ ನೀವು. ಬಣ್ಣ ಮನೆ ಹುಡುಗಿನ ಯಾಕೆ ಇವ್ರ ಬುದ್ಧಿ ಲದ್ದೆ ತಿನ್ನೋ ಹಾಗಾಯ್ತು? ನಾನಂತೂ ಖಂಡಿತ ಈ ಸಂಬಂಧಕ್ಕೆ ಒಪ್ಪೋದಿಲ್ಲ. ನೀನು ಒಪ್ಕೋಬೇಡ, ನಾನು ಒಪ್ಕೊಳ್ಳಲ್ಲಮ್ಮ. ನನ್ಗೇನ್ ಈ ಮದುವೆ ಬೇಡ. ಶ್ಯಾಮ್ನ ಎಷ್ಟು ಒಳ್ಳೆ ಹುಡುಗಿ, ತನ್ನ ಪಾಲನ್ ತಿಂಡಿ ಎಲ್ಲ ನನಗೇ ಕೊಡ್ತಾ ಇದ್ರು. ಪಾಪ ಸತ್ತೋದ್ಲು ಅಲ್ವಮ್ಮ? ಬೇಡ ಮಾರ. ಏನದು ನಿನ್ ಗೋಳು? ಶಿವನಿಗೆ ಬಡವನ ಮನೆ ಹುಡುಗಿ ನೋಡಿದೀರಂತೆ. ಹುಡುಗಿ ಏನಷ್ಟು ಬಡಕಲಾಗಿಲ್ಲ, ಚೆನ್ನಾಗಿ ಅವಳೆ. ಸಿಂಧೂರ ಆತ ನನ್ನ ಸ್ನೇಹಿತ, 6 ಹೆಣ್ಣೆತ್ತು ಅಯ್ಯೋ ಅಂತ ನಿಂತವನೆ. ಮೊದಲನೇ ಮಗನೇ ಪ್ರಮೋದ. ದೇವರು ನಮಗೇನ್ ಕಡಿಮೆ ಮಾಡವನೆ, ಬಡವರ ಮನೆ ಹೆಣ್ಣು ತಂದು ಕನ್ಯಾಸನೆ ಬಿಡಿಸಿ ಪುಣ್ಯ ಕಟ್ಕೊಳ್ಳೋಣ. ಅಯ್ಯೋ 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 ಅಯ್ಯೋ, ನೀವು ಯಾರೋ ಏನೋ ಮಾಟ ಮಂತ್ರ ಮಾಡ್ತಿದ್ದಾರೆ. ಏನಾಗಿದೆ? ಶಾಲೆ ಸತ್ತು ಕಲ್ಕೂರಿಗೆ ಶಾಪ ವಿಮೋಚನೆಯಾಗಿ ಸತ್ತ ಬುದ್ಧಿ ಬಂದಿರ್ಲಿಕ್ಕೆ ಕುಂಟೋಗ್ಯಾರ ಅಂತ. ಈಗ ಮದುವೆ ಆಗ್ಲಿ, ಮುಂದೆ ನೋಡುವ. ನೋಡು, ಶುಕ್ರವಾರ ಹೆಣ್ಣು ನೋಡಕ್ ಹೋಗ್ಬೇಕು. ನಾನು ಬರೋಲ್ಲ. ಬರೋಲ್ಲ ಅಂದ್ರೆ ಅಪ್ಪಯ್ಯ, ಅಮ್ಮನ್ ಮರಿಬೇಡ, ಬೇಕಾದ್ರೆ ನಾನ್ ಬರ್ತೀನಿ. ನಿನ್ನ ಒಪ್ಪಿಗೆ ಸಿಕ್ತಲ್ಲ ಅಷ್ಟೇ ಸಾಕು. ಹಪ್ಪಳ ಸಂಡಿಗೆ ತುಪ್ಪದಿ ಕರೆದು, ಹಪ್ಪಳ ಸಂಡಿಗೆ ತುಪ್ಪದಿ ಕರೆದು, ಹಪ್ಪಳ ಸಂಡಿಗೆ ತುಪ್ಪದಿ ಕರೆದು, ಹಪ್ಪಳ ಸಂಡಿಗೆ ತುಪ್ಪದಿ ಕರೆದು ಚಪ್ಪಲಿಸಲು ಬಾಳೆ ಉಪ್ಪೇರಿಗಳು. ಒಳ್ಳಿಪುದೆಂತೋ ಚಿತ್ರಾನ್ನ, ಒಳ್ಳಿಪುದೆಂತೋ ಚಿತ್ರಾನ್ನ. ರಿಫೈನ್ ಆಯಿಲ್ ಮಾಡಿದ್ದ ಜಿಲೇಬಿ, ರಿಫೈನ್ ಆಯಿಲ್ ಮಾಡಿದ ಜಿಲೇಬಿ. ಒಳ್ಳಿಪುದೆಂತೋ ಅಡಿಗೆಯ. ಇಂತಿಷ್ಟು ವರ್ಷಕ್ಕೆ ಒಳ್ಳೆಯ ಅಡಿಗೆ ಇವತ್ತು ತಿಂದವರು ಸಾಮ ಮಲಗಬೇಕು. ಆ ಪೆಟ್ಟಿ ತಂದು ನನ್ನ ಕೊಡಲಿಡು. ಅಂತಿದಿ ಆಯ್ತು ಎತ್ತಿ ಸೇರಕ್ಕೆ ತಿಂತಿ ಯಾಕೆ ಕೂತೀನಿ ಅಂತಲೇ 3 ಮಕ್ಕಳ ತಾಯಿ ಆಗಿದೀಯಾ? ನಿನ್ ಮೂತಿಗೆ ಮಂಗಳಾರತಿ ಮೇಲೆ ಕೇಳು. ಆ ಸೀರೆ ಒಳ್ಳೆ ಬಿಚ್ಕೊಡು, ಹಾಳಾಗುತ್ತೆ, ಬಿಚ್ಕೊಳ್ಳಿ. ಅಮ್ಮ, ತಮ್ಮಣ್ಣಿ ಆರ್ತಿಗೆ ಹಾಕೋಕ್ 1 ರೂಪಾಯಿ ಕೊಟ್ಟಿದ್ದ, ಅದು ನನಗೆ ಉಳಿತು. ಚಿತ್ರಾನ್ನ ಗಮ್ಮತ್ತುಂಟು ಗೊತ್ತುಂಟ. ಜಿಲೇಬಿ ಒಂದು ದೊಡ್ಡ ನಮೂನೆ ಆಗಿದೆ. ನನ್ನ ಮನೆ ಹಾಳು ಮಾಡುತ್ತಿಲ್ಲ, ಯಾರು ಮಾಡುತ್ತಿಲ್ಲ ಇದನ್ನ. ಇನ್ನು ಬುದ್ಧಿಗೆ ಜಗ್ಗೇಶ ಹಾಕಿದ್ರು ಬೀಗರು ಬರುವುದಿಲ್ಲವ? ಅವನೊಂದು ಊಟ ಮಾಡುವುದು ಬೇಡವಾ? ಬೀಗ ಯಾಕೋ ಹೊರಗೆ ಹೋಗ್ತಾರೆ? ಕೊಟ್ಟ ಹೆಣ್ಣು ಕುಲ ಹೊರಗೆ ನಾವು ಋಣ ತೀರ್ತು. ಒಂದ್ ಜೀರಿಗೆ ಸಾರು ಮಾಡಿದ್ರೆ ನಾವು ತಿಂತಿರಲ್ವೇ? ಹೋಗ್ಲಿ ಬಿಡು ಮಾರಾಯ, ಹೋಗ್ಲಿ ಬಿಡು. ತೋಟದಾಡುಗಳು ಊಟ ಮಾಡಲಿ. ಅಯ್ಯೋ, ನೀನು ಮನೆ ಹಾಳಾಗೋದ? ನಮ್ಮ ಅಪ್ಪನಿಗೆ ನಾನು ಮಗನು, ನೀನು ಮಗನು. ಆ ಕರ್ಮದ ಅಪ್ಪನಿಗೆ ನಾನೇ ಯಾಕೆ ಮಗ ಆಗಿ ನೀನೇನೋ ಮಗ? ನೋಡು, ಇವತ್ತು ಸಂತರಿ ಜಿಲೇಬಿಯನ್ನ ಮಾಡಿ ಸಂಜೆ ಹೊತ್ತಿಗೆ ದುಡ್ಡಾಗಿ ಮಾಡಿಟ್ಟಿರುವೆ. ಇದನ್ನೆಲ್ಲ ಬಿಸಿಲಲ್ಲಿ ಒಣಗಿಸಿ ಸಂಜೆ ಹೊತ್ತಿಗೆ ಡಬ್ಬದಲ್ಲಿ ಹಾಕಿಟ್ಟಿರುವೆ. ಚಿತ್ರಾನ್ನ ಮಾಡಂಗಿಲ್ಲ? ಹೇಳೋದಷ್ಟು ಮಾಡು. ಗೊತ್ತಾ, ಆ ಶಿವ ಮನೆ ಒಳಗೆ ಬರೋದು ಹೊರಗಾಗಿ ಇದನ್ನೆಲ್ಲ ಮಾಡ್ತಿರುವೆ. ಅಂತ ಬೋರ್ಣ ಶಿವ, ಇವನು ಗಾನದೋರ ಕಾರಣ ಇವ. ದ್ಯಾವರೇ, ಇವನು ಸಾಕ್ತಾರೆ ನರಕದಲ್ಲಿ ಒಂದು ಓಟ ನೀರು ಕೊಡಬೇಡಿ. ಭಕ್ತಾಪಾಯ ಭುಜಂಗ ಗಾರುಡ ಮಣಿಗೆ ತ್ರೈಲೋಕ್ಯ ರಕ್ಷಾಮಣಿ ಗೋಪಿಲೋಚನ ಚಾತಕಾಂಬುಜ ಮಣಿಗೆ ಸೌಂದರ್ಯ ಮುದ್ರಾಮಣಿ. ಬಾಮ ಬಾ. ಹೊಳ್ರೆ, ಸ್ನಾನ ಮಾಡಾಯ್ತು. ನನ್ಗೇನಾದ್ರೂ ಕೆಲಸ ಇದ್ರೆ ಹೇಳಿ, ಮಾಡ್ತೀನಿ. ಸದ್ಯ ಒಂದು ಅರ್ಜೆಂಟ್ ಕೆಲಸ ಉಂಟು, ಹೇಳ್ತಾನೆ.
ಇದು ಮೊದಲ ಮಾಡು. ತಿಂಡಿನೇ ಎಲ್ರಿಗಿಂತ ಮುಂಚೆ ನಾನೇ. ಹೌದು, ಹೊಸದಾಗಿ ಸೊಸೆಯಾಗಿ ಬಂದಗಳು ನಸ ಮಾಡಿದ ಬಿಸಿ ಬಿಸಿಯಾಗಿ ದೋಸೆಯನ್ನಷ್ಟು ಹೊಡೆದು ಬಿಡಬೇಕು. ಇಲ್ಲ ಅಂತ ಹೇಳಿದ್ರೆ ಈ ಮನೆಯಲ್ಲಿ ಹೊಟ್ಟೆಗೂ ಹಾಕಿದ ಚಟ್ಟವನ್ನು ಕಟ್ಟಿ ಬಿಡ್ತಾರೆ, ಗೊತ್ತುಂಟ? ಈ ಮನೆ ಕಾಲಿಡ್ತಿದ್ದಾಗೆ ಯಾಕೋ ತುಂಬಾ ಭಯವಾಗ್ತಿತ್ತು. ಈಗ ನಿಮ್ಮನ್ನ ನೋಡಿದ್ರೆ ನನ್ ತಂದೆನೇ ನನ್ ಜೊತೆಲಿದ್ದಾರೇನೋ ಅನ್ಸತ್ತೆ. ಆಯ್ತು ಬಾಲೆ, ನಿನ್ನನ್ನು ನಾನು ಜೋಪಾನ ಮಾಡುತ್ತೇನೆ. ಪ್ರಮೋದ, ನೀನು ಮಾತ್ರ ಈ ಮನೆಯಲ್ಲಿ ಬಹಳ ಎಚ್ಚರದಿಂದ ನಡೆಯಬೇಕು. ಉಂಟದು ನಾ ಹೇಳಿದ್ದು ಗೊತ್ತಾಯ್ತಲ್ಲ. ಶ್ಯಾಮಲೆ ಮದುವೆಯಾಗಿ ಈ ಮನೆಗೆ ಬರುವಾಗ ಒಡವೆ, ಹಣ, ಚಿನ್ನ ಎಂತೆಲ್ಲ ತಂದಿದ್ದವು. ಅವಳು ಸತ್ತ ನಂತರ ಈ ಕಲ್ಕೂರ ಅಂತಾದೇ ಒಂದು ಹೆಣ್ಣನ್ನು ಆಡಿಸುತ್ತಾನೋ ಏನೋ ಒಂದು ನಿಲ್ಲಿಸಿದ್ದೆ. ಅದು ಬಿಟ್ಟು ನಿನ್ನನ್ನು ಹೇಗೆ ಒಪ್ಪಿಕೊಂಡ ಎಂಬುದೇ ನನಗೊಂದು ಚಿದಂಬರ ರಹಸ್ಯ ಆಗಿ ಉಂಟು. ಅತ್ತೆಯವರು ಇದು ಕುಟ್ಕೊಂಡಿದಾರಲ್ಲ, ಜಗ್ಗಿಸಿ ಒಗ್ಗರಣೆ ಹಾಕ. ಆ ಜನ ಒಂದು ಆಗ್ತಾಯ, ಅದು ಒಂದು